ಕೋಲಾರದ ಮಹಲು ಪ್ರದೇಶದಲ್ಲಿ ರಸ್ತೆ ದುಸ್ಥಿತಿಯಿಂದ ಜನರು ರಸ್ತೆಯಲ್ಲೇ ಪರದಾಡುವಂತಾಗಿದೆ. ಕಳೆದ ವರ್ಷದಿಂದ 11 ಆಗಸ್ಟ್ ವಾರ್ಡ್ ನಂಬರ್ 21 ಖಾನ್ಸಾ ಮಸೀದಿಯ ರಸ್ತೆಯ ಅತೃಪ್ತ ಜನರಲ್ಲಿ ಈ ಅಸಮಾಧಾನ ಕಂಡುಬಂದಿದೆ. ಆದರೆ ಇತರ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಡಾಂಬರು ಮಾಡುವ ಕೆಲಸ ನಡೆಯುತ್ತಿದೆ. ಈ ವಾರ್ಡ್ ತುಂಬಾ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಇಲ್ಲಿ ಓಡಾಡುವುದೇ ದುಸ್ತರವಾಗಿದೆ. ಇಂದು ಕೆಲವು ನಿವಾಸಿಗಳು ಪಾಸ್ಬಾನ್ ಪತ್ರಿಕೆಯ ವರದಿಗಾರರನ್ನು ಸಂಪರ್ಕಿಸಿ ಈ ವಾರ್ಡ್ನ ರಸ್ತೆಗಳನ್ನು ತೋರಿಸಿದರು ಮತ್ತು ಮುಂಗಾರು ಮಳೆಯ ಬಗ್ಗೆ ಅವರಿಗೆ ದೂರು ನೀಡಿದಾಗ ಈ ವಾರ್ಡ್ನ ಕೌನ್ಸಿಲರ್ಗೆ ಸತ್ಯವನ್ನು ಕಂಡುಹಿಡಿಯಲು ಅವರನ್ನು ಭೇಟಿ ಮಾಡಿ ಈ ವಾರ್ಡ್ನ ರಸ್ತೆಗಳ ದುರಸ್ತಿಗಾಗಿ ಎಂಎಎ ಮತ್ತು ನಗರಸಭೆ ಆಯುಕ್ತರಿಂದ ಬಿಲ್ ಅನುಮೋದನೆ ಪಡೆದಿದ್ದು, ಈ ಕಾಮಗಾರಿಯನ್ನು ಎಂಎಸಿ ಕಂಪನಿಯ ಗುತ್ತಿಗೆದಾರ ಲಕ್ಷ್ಮೀನಾರಾಯಣ್ ಅವರಿಗೆ ನೀಡಲಾಗಿದೆ ಎಂದು ಹೇಳಿದರು. ಕುಡಿದ ಮತ್ತಿನಲ್ಲಿದ್ದರೂ ಇಲ್ಲಿಯವರೆಗೂ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಹಾಗೂ ಗುತ್ತಿಗೆದಾರರ ತಣ್ಣನೆಯ ಧೋರಣೆಗೆ ಇಲ್ಲಿನ ಜನರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು, ಈ ಭಾಗದ ರಸ್ತೆಗಳು ಹದಗೆಟ್ಟಿರುವ ಸುದ್ದಿಯನ್ನು ಸರ್ಕಾರಕ್ಕೆ ತಲುಪಿಸಿ ನಗರಸಭೆಯ ಮೇಲೆ ಒತ್ತಡ ಹೇರುವಂತೆ ಒತ್ತಾಯಿಸಿ ಸುದ್ದಿಗಾರರಿಗೆ ತಿಳಿಸಿದರು. ಗುತ್ತಿಗೆದಾರರು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ, ಇಲ್ಲದಿದ್ದರೆ ನಗರಸಭೆ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು.